ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನೆಲ್ ಅಲ್ಲಿ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಬಹಳಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತಂದ್ರೆ ಗಂಡನ ಮನವನ್ನ ಹೆಂಡತಿಯಾದವಳು ಯಾವ ರೀತಿಯಾಗಿ ಒಲಿಸ್ಕೊಳ್ಬೇಕು ಅನ್ನುವಂತ ಕೆಲವೊಂದಿಷ್ಟು ಸೂತ್ರಗಳನ್ನ ಅಥವಾ ಟಿಪ್ಸ್ ಅನ್ಕೊಳ್ರಿ, ಟಿಪ್ಸ್ಗಳನ್ನ ನಾನು ತಗೊಂಡು ಬಂದಿದ್ದೀನಿ. ಹೋಪ್ ನಿಮಗೆ ಬಹಳಷ್ಟು ಹೆಲ್ಪ್ ಆಗೋದವು. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಮೊದಲನೇ ಟಿಪ್ ಏನಪ್ಪಾ ಅಂತಂದ್ರೆ ನಂಬಿಕೆ ಇರದಿರುವಂತ ರಿಲೇಷನ್ ಯಾವತ್ತೂ ತಾಳಂಗಿಲ್ಲ. ಎಲ್ಲ ರಿಲೇಷನ್ ಹಾಳಾಗ್ತತಿ. ಅದಕ್ಕಾಗಿ ನೀವು ನಿಮ್ಮ ಜೀವನ ಸಂಗಾತಿ ಮೇಲೆ ನಂಬಿಕೆ ಇಡಬೇಕಾಗ್ತತಿ. ಅಥವಾ ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಡೌಟ್ ಇದ್ರೆ, ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಕಾಡುವಂತ ವಿಚಾರ ಇದ್ರೆ ಅದನ್ನ ಕುಂತು ಇತ್ಯರ್ಥ ಮಾಡಿ ನಂಬಿಕೆಯನ್ನ ಬೆಳೆಸ್ಕೊಳ್ರಿ. ಇಬ್ಬರಲ್ಲಿ ನಂಬಿಕೆ ಇದ್ರೆ ಅದು ರಿಲೇಷನ್ ಬಹಳಷ್ಟು ಚಂದ ಸಾಗ್ಲಿಕ್ಕೆ ಸಾಧ್ಯ ಆಗ್ತತಿ ಮತ್ತು ಹೊಂದಾಣಿಕೆಗೂ ಸಾಧ್ಯ ಆಗ್ತತಿ. ಅದಕ್ಕಾಗಿ ನಂಬಿಕೆ ಅನ್ನುವಂತ ತಳಪಾಯದ ಮೇಲೆ ಈ ಸುಂದರವಾದಂತ ಜೀವನದ ಸುಂದರವಾದಂಥ ಗಂಡ ಹೆಂಡತಿಯ ರಿಲೇಷನ್ ಚೆನ್ನಾಗಿ ಸಾಗಬಹುದು ಅಂತ ಹೇಳ್ತೀನಿ. ಟಿಪ್ ನಂಬರ್ 2, ಕ್ಷಮೆ ಏನಕ್ಕಪ್ಪ ಅಂತಂದ್ರೆ ಯಾರಾದ್ರೂ ಜೀವನ ಸಂಗಾತಿಯಲ್ಲಿ ಹೆಣ್ಣು ಆಗಲಿ ಗಂಡು ಆಗಲಿ ಯಾರಾದ್ರೂ ಏನೋ ಒಂದು ತಪ್ಪು ಕಲ್ಪನೆಗಳು ಅಥವಾ ಏನೋ ಒಂದು ತಪ್ಪು ನಡೆದು ಹೋಗ್ಬಿಟ್ಟಿರತ್ತೆ. ಅದು ತಪ್ಪು ನಡೆದು ಹೋಗಿರತ್ತೆ, ಇವಾಗ ರನ್ನಿಂಗ್ ದಲ್ಲಿ ಇರಲ್ಲ. ಆದ್ರೆ ನಾವು ಹಿಂಗಾಯ್ತಲ್ಲ, ಹಿಂಗ್ ಮಾಡಿದ್ರಲ್ಲ, ಈ ರೀತಿಯಾಗಿ ಒಂದು ಅಂದ್ರೆ ಶಬ್ದ ಆಡಿದ್ರಲ್ಲ, ಮಾತಾಡಿದ್ರಲ್ಲ, ಬೇಯ್ದ್ರಲ್ಲ, ಏನಾದ್ರೂ ಒಂದು ಆಗಿ ಹೋದಂತ ವಿಷಯವನ್ನ ಬಿಟ್ಟು ಕ್ಷಮಿಸು ಗುಣವನ್ನ ಬೆಳೆಸ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ನಾವು ಇವತ್ತು ಆಯ್ತು ನಾಳೆ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬೇಕು ಅಂತ ಹಿಂಗೇನಿರಲ್ಲ. ಈ ಎದ್ದು ಕೂಡಲೇ ಮತ್ತೆ ನಮ್ಮ ಡ್ಯೂಟೀಸ್ ಇರತ್ತೆ, ನಮ್ಮ ಜವಾಬ್ದಾರಿಗಳಿರತ್ತೆ. ಹೆಂಡತಿನ ಬಿಟ್ಟು ಗಂಡಿಗಾಗಲ್ಲ, ಗಂಡನ ಬಿಟ್ಟು ಹೆಂಡತಿಗಾಗಲ್ಲ. ಅದು ಜೀವನದ ರಥ ಸಾಗಬೇಕು ಅಂತಂದ್ರೆ ಈ ಇಬ್ರದು ಇಂಪಾರ್ಟೆಂಟ್ ಇರತ್ತೆ. ಅದಕ್ಕಾಗಿ ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಕ್ಷಮಿಸ್ಬೇಕು. ಯಾವುದಾದ್ರೂ ಒಂದು ವಿಷಯ ಹರ್ಟ್ ಆಗುವಂತ ವಿಷಯ ಆಗಿರ್ಬೋದು, ಏನಾದ್ರೂ ಒಂದು ಆಗೋಗಿರತ್ತೆ, ನಡೆದು ಹೋಗಿರತ್ತೆ, ಅದನ್ನ ಕ್ಷಮಿಸಿ ಮುಂದೆ ಸಾಗಬೇಕು ಅಂತ ಹೇಳಿ ನನ್ನ ಒಪಿನಿಯನ್. ಮತ್ತೊಂದು ಟಿಪ್ ಏನಪ್ಪಾ ಅಂತಂದ್ರೆ ಗಂಡ ಆದವನು ಹೊರಗಡೆಯಿಂದ ದುಡಿದು ಬರ್ತಾರಲ್ಲ, ಆವಾಗ ನಾವು ಮುಗುಳ್ನಗೆಯಿಂದ ನಕ್ಕೊಂತ ಅವ್ರಿಗೆ ಸ್ವಾಗತ ಮಾಡಿದ್ವಿ ಅಂತಂದ್ರೆ ಅಲ್ಲಿಂದ ಅವ್ರದ್ದು ಟೆನ್ಷನ್ ಕಡಿಮೆ ಆಗ್ತತಿ ಮತ್ತು ಅಲ್ಲಿಂದ ಕನ್ವರ್ಸೇಷನ್ ಬೇರೆ ಆಗ್ಬಿಡ್ತತಿ. ಅದಕ್ಕಾಗಿ ನಾವು ಬಂದ ಕೂಡಲೇ ನಾವು ಯಾವ ರೀತಿಯಾಗಿ ಮುಖ ಮಾಡಿ ಯಾವ ರೀತಿಯಾಗಿ ಅವ್ರನ್ನ ಸ್ವಾಗತಿಸ್ಕೊಳ್ತೀವಲ್ಲ ಅದ್ರ ಮೇಲೆ ಅದು ಬಹಳಷ್ಟು ಇಫೆಕ್ಟ್ ಆಗುವಂತ ವಿಷಯ ಇರ್ತತಿ. ಅದಕ್ಕಾಗಿ ನೀವು ಮುಂಚೆನೆ ಟಯರ್ಡ್ ಆಗಿ ಬಂದಿರ್ತಾರ, ಮನೆಯಲ್ಲಿ ನೀವು ಮುನಿಸ್ಕೊಂಡು ಅಥವಾ ಹೆಂಗಾದ್ರೂ ಮುಖ ಮಾಡಿ ಕೂತಿದ್ರೆ ಅವ್ರಿಗೂ ಸರಿ ಅನ್ಸಂಗಿಲ್ಲ. ಇದರಿಂದ ಒಂದು ರಿಲೇಷನ್ ಬೆಟರ್ ಆಗ್ಲಿಕ್ಕೆ ಅಡ್ಡಿ ಉಂಟು ಮಾಡ್ತತಿ. ಅದಕ್ಕಾಗಿ ನೀವು ನಕ್ಕೋತ ಅವ್ರನ್ನ ಕರೆದ್ರಿ, ಏನ್ ಬೇಕ್ರಿ, ಟೀ ಬೇಕಾ, ದಿವ್ಸ ಹೆಂಗಿತ್ತು, ನಿಮ್ ಕೆಲಸ ಹೆಂಗಾಯ್ತು ಅಂತ ಹೇಳಿ ಹಿಂಗೆಲ್ಲ ಕನ್ವರ್ಸೇಷನ್ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಅದು ಕನ್ವರ್ಸೇಷನ್ ಬೇರೆನ ಆಗ್ತತಿ ಮತ್ತು ಅವ್ರದ್ದೆಲ್ಲ ಟಯರ್ಡ್ನೆಸ್ ಹೋಗ್ತತಿ. ಹಾಗಾಗಿ ರಿಲೇಷನ್ ಬೆಟರ್ ಆಗ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ಮುಗುಳ್ನಗೆಯಿಂದ ಸ್ವಾಗತಿಸ್ಕೊಳ್ಬೇಕು. ಮತ್ತೊಂದು ಬಹಳಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಅಂತಾನೆ ಹೇಳ್ಬಹುದು, ಅಲಂಕಾರ. ಎಲ್ಲ ಗಂಡು ಮಕ್ಕಳಿಗೆ ಹೆಂಡತಿ ಚೆನ್ನಾಗಿ ರೆಡಿಯಾಗಿ ಗ್ಲಾಮರಸ್ ಆಗಿ ಇರಬೇಕು ಅಂತ ಆಸೆ ಇರತ್ತೆ. ಆದರೆ ನಾವು ಹೆಣ್ಮಕ್ಳು ಏನು ತಪ್ಪು ಮಾಡ್ತೀವಿ ಅಂತಂದರೆ 1 ಅಥವಾ 2 ಮಕ್ಕಳಾದ ಕೂಡಲೇ ನಮ್ಮ ಮೇಲೆ ಲಕ್ಷ್ಯ ನಾವು ಕಡಿಮೆ ಮಾಡ್ತೀವಿ. ನಮ್ಮನ್ನು ನಾವು ಕೇರ್ ಮಾಡ್ಕೊಳಂಗಿಲ್ಲ. ನಾವೇನು ಬಿಡಪ್ಪ, ಇನ್ನೇನು ಲೈಫ್ ಮುಗಿತು ಬಿಡಪ್ಪ, ಇನ್ಯಾರು ನಮ್ಮನ್ನು ನೋಡೋರ್ದಾರ ಬಿಡಪ್ಪ ಅಂಥೇಳಿ ಹೀಗೆಲ್ಲ ಥಿಂಕ್ ಮಾಡಿ ನಮ್ಮನ್ನು ನಾವು ಕೇರ್ ಮಾಡ್ಕೊಳಂಗಿಲ್ಲ, ಅಲಂಕಾರ ಮಾಡಂಗಿಲ್ಲ. ಹಾಗಾಗಿ ಇದರಿಂದನೂ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಅದಕ್ಕಾಗಿ ನಾವು ನಮ್ಮ ಗಂಡಂದಿರು ಬಯಸೋ ಥರ ಇರಬೇಕು. ಅವರು ಒಬ್ಬೊಬ್ರು ಮಾಡರ್ನ್ ಆಗಿ ಇಷ್ಟಪಡ್ತಾರೆ, ಒಬ್ಬೊಬ್ರು ಟ್ರೆಡಿಷ್ನಲ್ ಆಗಿ ಇಷ್ಟಪಡ್ತಾರೆ. ನಿಮ್ಮ ಗಂಡಂದಿರು ಯಾವ ರೀತಿಯಾಗಿ ನಿಮ್ಮನ್ನು ಬಯಸ್ತಾರ ಆ ರೀತಿಯಾಗಿ ಇದ್ರೂ ಕೂಡ ಲೈಫನ್ನ ಎರಡೂ ಕೂಡ ಬೆಟರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತೀನಿ. ಮತ್ತೊಂದು ಟಿಪ್ ಏನಪ್ಪಾ ಅಂತಂದ್ರೆ ಸಮಭಾವ. ಯಾವತ್ತೂ ಸಮಭಾವದಿಂದ ಇರಬೇಕು. ಸಮಭಾವ ಅಂದ್ರೆ ಏನಪ್ಪಾ, ದುಡ್ಡಿದ್ದಾಗ ಒಂಥರ, ದುಡ್ಡಿದ್ದಾಗ ಬಹಳಷ್ಟು ರೆಸ್ಪೆಕ್ಟ್ ಮಾಡೋದು, ದುಡ್ಡಿಲ್ದಾಗ ಹೀಯಾಳ್ಸೋದು, ಈ ರೀತಿಯಾಗಿ ಮಾಡಬಾರ್ದು. ಅವ್ರಿಗೂ ಕೂಡ ಒಂದು ಮನಸ್ಸು ಇರ್ತೈತಿ. ಹಾಗಾಗಿ ಅವರು ಕೂಡ ಅಬ್ಸರ್ವೇಷನ್ ಮಾಡ್ತಿರ್ತಾರ. ದುಡ್ಡು ಇಲ್ದಾಗ ಹೆಂಡತಿ ಗುಣ ಗೊತ್ತಾಗ್ತತಿ, ಆಮೇಲೆ ಆರಾಮ್ ತಪ್ಪಿದಾಗ ಗಂಡನ ಗುಣ ಗೊತ್ತಾಗ್ತತಿ, ಹೆಂಡತಿಗೆ ಆರಾಮ್ ತಪ್ಪಿದಾಗ ಗಂಡನ ಗುಣ ಗೊತ್ತಾಗ್ತತಿ. ಹಿಂಗೆಲ್ಲ ಕೇಳಾಕ್ ಸಿಗ್ತಿರ್ತತಿ. ಅವಾಗ ನಾವು ಏನು ಮಾಡಬೇಕು ಅಂತಂದ್ರೆ ಅವರಿಗೆ ಸಪೋರ್ಟಿವ್ ಆಗಿ ನಿಂತು ಸಪೋರ್ಟ್ ಮಾಡಬೇಕು. ಅವರು ಕೂಡ ಅದನ್ನ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಅದಕ್ಕಾಗಿ ಯಾವತ್ತೂ ಕೂಡ ಸಮಭಾವದಿಂದ ಇರ್ರಿ. ಏನಾದರೂ ಕೆಟ್ಟಗಳಿಗೆ ಬರಲಿ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರಲ್ಲೇ ಇರ್ತಾವ. ಅಪ್ಸ್ ಬಂದಾಗೂ ಸೇಮ್ ಇರಬೇಕು, ಡೌನ್ಸ್ ಬಂದಾಗೂ ಸೇಮ್ ಇರಬೇಕು ಅನ್ನೋದೇ ನನ್ನ ಒಪಿನಿಯನ್. ಮತ್ತೊಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ನಿಮ್ಮ ಗಂಡಂದಿರನ್ನ, ನಿಮ್ಮ ಜೀವನ ಸಂಗಾತಿಯನ್ನ ಗೌರವಿಸಿ. ಹೆಣ್ಣಾದ್ರೂ ಅಷ್ಟೇ, ಗಂಡಾದ್ರೂ ಅಷ್ಟೇ. ಹೆಂಡತಿ ಗಂಡನನ್ನ ಗೌರವಿಸಬೇಕು, ಗಂಡ ಹೆಂಡತಿಯನ್ನ ಗೌರವಿಸಬೇಕು. ಇದರಿಂದ ಏನಾಗ್ತತಿ ನೋಡ್ರಿ, ನಾವು ಹೆಣ್ಮಕ್ಳು ರಾಣಿ ತರ ಇರಾಕ್ ಬಯಸ್ತೀವಿ. ಆದ್ರೆ ರಾಣಿ ಯಾರ? ರಾಜನ್ ಹೆಂಡತಿ ಅಲ್ಲ. ಮತ್ತೆ
ಗಂಡನ್ನ ರಾಜನನ್ನಾಗಿ ನೋಡ್ಕೊಂಡಾಗ ನಾವು ರಾಣಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಅದಕ್ಕಾಗಿ ನಿಮ್ಮ ಗಂಡನ ರಾಜನ ತರ ಗೌರವಿಸಿರಿ, ಆವಾಗ ಆಬ್ವಿಯಸ್ಲಿ ನೀವು ರಾಣಿ ಆಗ್ತೀರಿ. ಬೇರೆದವ್ರ ಮುಂದೆ ಹಿಯಾಸೋದು ಅಥವಾ ಏನಾದರೂ ತಮ್ಮಲ್ಲಿ ಜಗಳ ಇದ್ರೆ ಹೇಳ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಬಾರ್ದು. ಚೆನ್ನಾಗಿ ಅವರಿಗೆ ಗೌರವಿಸಿದ್ರೆ ಅವ್ರು ಕೂಡ ನಮಗೆ ಗೌರವ ಕೊಟ್ಟೆ ಕೊಡ್ತಾರೆ. ಒಂದು ಸರ್ತಿ ನೀವು ಅವ್ರ ಮನಸ್ಸು ಗೆದ್ರಿ ಅಂತಂದ್ರೆ ನಿಮ್ಮ ಲೈಫು ಚೆನ್ನಾಗಿರ್ತತಿ, ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರ್ತತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಮತ್ತು ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಿ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನಮಸ್ಕಾರ.